ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಿದ್ದೀರಾ ಎಲ್ರಿಗೂ ಒಂದು ಗುಡ್ ನ್ಯೂಸ್. ವಾಟ್ಸಪ್ ಅಲ್ಲಿ ಡೇ ಬೈ ಡೇ ಅಪ್ಡೇಟ್ ಮಾಡ್ತಾನೆ ಇದ್ದಾರೆ. ಯಾವ ತರ ಅಂತಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಯೂಸ್ ಮಾಡ್ತಿರಲ್ಲ ಆ ಒಂದು ಎಲ್ಲ ಸೆಟ್ಟಿಂಗ್ಸ್ನು ವಾಟ್ಸಪ್ ಅಲ್ಲಿ ತರ್ತಿದ್ರೆ ಅದು ಯಾವ್ದು ಹೊಸ ಅಪ್ಡೇಟ್ ಅಂತ ನಿಮ್ ಮುಂದೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಈಗ ಇದಕ್ಕಿಂತ ಮುಂಚೆ ನಾನು ಆಗ್ಲೇ ಮಾಡಿದ್ದೀನಿ ವಿಡಿಯೋಸ್ ವಾಟ್ಸಪ್ ಅಲ್ಲಿ ಯಾವ ತರ ಅಪ್ಡೇಟ್ ಆಗಿದಾವ ಅಂತ. ಸ್ಟೇಟಸ್ ಅಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡೋದಾಗಿರ್ಬೋದು, ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ಆ್ಯಡ್ ಮಾಡ್ತಿರಲ್ಲ ನಿಮ್ಮ ಒಂದು ಫೇಸ್ಬುಕ್, ಆಮೇಲೆ ಯೂಟ್ಯೂಬ್, ಆಮೇಲೆ ಟ್ವಿಟ್ಟರ್ ಏನಾದ್ರು ಯೂಸ್ ಮಾಡ್ತಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ತರ ಒಂದು ಪೇಜಿಗೆ ಯಾವ ತರ ಲಿಂಕ್ಸ್ ಏನಿರ್ತಾವಲ್ಲ ಅದನ್ನ ಅಟ್ಯಾಚ್ ಮಾಡ್ಬೋದು. ಅದೇ ತರ ವಾಟ್ಸಪ್ ಅಲ್ಲಿನೂ ಮಾಡ್ಬೋದು. ಬಟ್ ಅದ್ರ ಜೊತೆ ಈಗ ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನೀವು ಸ್ಟೇಟಸ್ ಹಾಕ್ತಿರಲ್ಲ, ಸ್ಟೇಟಸ್ ಹಾಕುವಾಗ ಈಗ ಸ್ಟೇಟಸ್ ಅಲ್ಲಿ ನೀವು ನಿಮ್ಮ ಒಂದು ಫ್ರೆಂಡ್ಸ್ನ ಮೆನ್ಷನ್ ಮಾಡ್ಬೋದು. ಅದರಲ್ಲಿ ಈಗ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ತರ ಒಂದು ಮೆನ್ಷನ್ ಮಾಡ್ತೀವಲ್ಲ ಒಂದು ಸ್ಟೇಟಸ್ ಹಾಕಿ, ಅದೇ ತರ ಒಂದು ನೀವು ವಾಟ್ಸಪ್ ಅಲ್ಲಿ ಕೂಡ ಮೆನ್ಷನ್ ಮಾಡ್ಬೋದು ನಿಮ್ಮ ಒಂದು ಫ್ರೆಂಡ್ನ. ನೋಡಿ, ಫಸ್ಟ್ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನೀವು ನಾರ್ಮಲ್ ಆಗಿ ಸ್ಟೇಟಸ್ಗೆ ಹೋಗ್ತಿರಲ್ಲ, ಸ್ಟೇಟಸ್ ಒಂದು ಅಪ್ಡೇಟ್ ಅಲ್ಲಿ ಹೋಗಿ ಒಂದು ಸ್ಟೇಟಸ್ ಆಪ್ಷನ್ ಅಲ್ಲಿ ಹೋದ್ಮೇಲೆ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ನೋಡ್ಬೋದು ಕೆಳಗಡೆ ಆ್ಯಡ್ ಕ್ಯಾಪ್ಷನ್ ಅಂತ ಏನಿದೆಲ್ಲ, ರೈಟ್ ಸೈಡ್ಗೆ ಇಲ್ಲಿ @ ಸಿಂಬಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಈ ಥರ ಒಂದು ಕಾಂಟ್ಯಾಕ್ಟ್ಸ್ ಎಲ್ಲ ಓಪನ್ ಆಗುತ್ತೆ. ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ ಏನಿರುತ್ತಲ್ಲ ಅದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ ನೀವು ಯಾರನ್ನ ಮೆನ್ಷನ್ ಮಾಡ್ಬೇಕಂತ ಏನು ಅಂದ್ಕೊಂಡಿರ್ತೀರಲ್ಲ ಅವ್ರನ್ನ ಆ ಒಂದು ಕಾಂಟ್ಯಾಕ್ಟ್ನ ನೀವು ಮೆನ್ಷನ್ ಮಾಡ್ಬೋದು. ಈಗ ನನ್ನ ಇನ್ನೊಂದು ನಂಬರ್ ಇದೆ, ಅದನ್ನೇ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ. ಅದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಟಿಕ್ ಮಾರ್ಕ್ ಇದೆಯಲ್ಲ ಅದನ್ನ ಮಾಡ್ಕೊಂಡೆ, ಆಯಿತು. ಆ ಒಂದು ಕಾಂಟ್ಯಾಕ್ಟ್ನ ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ನೀವು ಈ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡ್ಬೋದು. ನೋಡಿ, ನಾನು ಹಾಕಿದ್ದೀನಿ ಸ್ಟೇಟಸ್ಸು. ಈಗ ಇನ್ನೊಂದು ನಂಬರಲ್ಲಿ ಹೋಗಿ ನೋಡ್ತೀನಿ ಇದು ಅಪ್ಡೇಟ್ ಆಗಿರೋದು. ಇಲ್ಲಿ ನೋಡಿ, ಸ್ಟೇಟಸ್ ಅಪ್ಲೋಡ್ ಆಗಿದೆ. ಇಲ್ಲಿ ನನ್ನ ಇನ್ನೊಂದು ನಂಬರ್ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡ್ತೀನಿ. ನೋಡಿ, ನೀವು ಕಾಂಟ್ಯಾಕ್ಟ್ಸ್ ಅಲ್ಲಿ ಏನಾದರೂ ಬಂದರೆ ನೀವು ನೋಡ್ಬೋದು. ಇಲ್ಲಿ ಯುವರ್ ಮೆನ್ಷನ್ಡ್ ಅಂತ ಇದೆ, ಅಲ್ಲಿ ನೀವು ನೋಡ್ಬೋದು ಯಾರು ನಿಮಗೆ ಮೆನ್ಷನ್ ಮಾಡಿರ್ತಾರಲ್ಲ ಆ ಒಂದು ಕಾಂಟ್ಯಾಕ್ಟ್ನು ಇಲ್ಲಿ ತೋರಿಸುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇದರಲ್ಲಿ ನೀವೇನು ಮೆನ್ಷನ್ ಮಾಡ್ತಿರಲ್ಲ ಅದು ಬೇರೆಯವ್ರಿಗೆ ಎಲ್ರಿಗೂ ಕಾಣಿಸಲ್ಲ, ನಿಮಗೆ ಮಾತ್ರ ಕಾಣಿಸುತ್ತೆ. ನೀವೇನಾದರೂ ಮೆನ್ಷನ್ ಮಾಡಿದರೆ, ಇನ್ನೊಬ್ರಿಗೆ ಏನಾದರೂ ಮೆನ್ಷನ್ ಮಾಡಿದರೆ ಆ ಒಂದು ಕಾಂಟ್ಯಾಕ್ಟ್ ಬೇರೆ ಯಾರಿಗೂ ಕಾಣಿಸಲ್ಲ. ಓಕೆನಾ? ಅದೊಂದು ಪ್ರೈವೇಟ್ ಸೆಕ್ಯೂರ್ ಆಗಿಟ್ಟಿದ್ದಾರೆ. ಈಗ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ನಾವೇನಾದರೂ ಮೆನ್ಷನ್ ಮಾಡಿದರೆ ಅಲ್ಲಿ ಮೇಲ್ಗಡೆ ಕಾಣುತ್ತೆ. ಬಟ್ ಇಲ್ಲಿ ಆ ಥರ ಇಲ್ಲ, ಆ ಥರ ಏನು ಕಾಣಿಸಲ್ಲ. ನೀವು ನಾರ್ಮಲಾಗಿ ಬೇರೆಯವ್ರು ಏನಾದರೂ ನಿಮ್ಮ ಒಂದು ಸ್ಟೇಟಸ್ ನೋಡಿದರೆ ಓನಾಗಿ ಇಟ್ಕೊಂಡಿದ್ದೀರಾ ಅಂತ ಅನ್ಕೊತಾರೆ ಅಷ್ಟೇ, ಅದು ಮೆನ್ಷನ್ ಮಾಡಿರೋದು ಅವ್ರಿಗೆ ಗೊತ್ತಾಗಲ್ಲ. ಇದು ಒಂದು ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ ಪ್ರೈವೇಟಾಗಿ. ಓಕೆನಾ? ಇದು ಯಾರ್ಯಾರೆಲ್ಲ ಇನ್ನೂ ಯೂಸ್ ಮಾಡ್ಕೊಂಡಿಲ್ಲ ನೀವು ಮಾಡ್ಕೋಬೋದು. ನಿಮ್ಮ ಒಂದು ಫ್ರೆಂಡ್ಸ್ನ ಮೆನ್ಷನ್ ಮಾಡಿಕೊಂಡು ನೀವು ಫೋಟೋಸು ಆಮೇಲೆ ಬರ್ಡೇ ವೀಡಿಯೋಸ್ ಹಾಕೋಬೋದು. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.